ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ದಾಖಲೆ ಸಮೇತ ಬೃಹತ್ ಹಗರಣ ಬಹಿರಂಗವಾಗಿರುವುದು. ಬಿಬಿಎಂಪಿಯಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ದಾಖಲೆ ಸಮೇತ ಬೃಹತ್ ಹಗರಣ ಬಹಿರಂಗ ಆಗಿರೋದು. ಇನ್ನು ಈ ಹಗರಣ ಏನಿದೆ ಅದನ್ನ ಬಯಲು ಮಾಡಿರೋದು ಅಧಿಕಾರಿ ಮುನೀಶ್ ಮೌದ್ಗಿಲ್, ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್. ಅಶ್ವವೇಗದಲ್ಲಿ ದಾಖಲೆ ಸಮೇತ ಹಗರಣ ಬಟಾಬಯಲಾಗಿರೋದು, ಬಹಿರಂಗವಾಗಿರೋದು. ಇನ್ನು ಬಿಬಿಎಂಪಿಯಲ್ಲಿ ಹಗರಣಗಳ ಮೂಟೆ ಸಾಲು ಸಾಲಿದೆ. ಇನ್ನು ದಾಖಲೆ ಸಮೇತವಾಗಿ ಸಿಗೋದು ತುಂಬಾ ರೇರ್. ಆದರೆ ಈ ಹಗರಣ ಏನು ನಾವು ಹೇಳ್ತಾ ಇದ್ದೀವಿ, ಆ ಹಗರಣವನ್ನ ದಾಖಲೆ ಸಮೇತ ಬಹಿರಂಗ ಮಾಡಿದ್ದಾರೆ ಅಧಿಕಾರಿ ಮುನೀಶ್ ಮೌದ್ಗಿಲ್, ಕಂದಾಯ ವಿಭಾಗದ ವಿಶೇಷ ಆಯುಕ್ತರಿವರು ಮುನೀಶ್ ಮೌದ್ಗಿಲ್. ಇನ್ನು ಈ ಎಲ್ಲ ದಾಖಲೆಗಳು ಏನಿದೆ ಎಲ್ಲವೂ ಕೂಡ ನಮ್ಮ ಅಶ್ವವೇಗದಲ್ಲಿ ಸಿಕ್ಕಿದೆ. ಅಂದರೆ ದಾಖಲೆಗಳ ಸಮೇತ ನಾವು ಹೇಳ್ತಾ ಇರೋದು, ಹಗರಣವನ್ನ ಬಯಲಿಗೆ ಎಳಿತಾ ಇರೋದು. ಯಾವ ಹಗರಣ, ಯಾವ ವಿಚಾರ, ಯಾವ ದಾಖಲಾತಿಗಳು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಅಂದರೆ ಬಿಬಿಎಂಪಿಯಲ್ಲಿ ಪದೇ ಪದೇ ಹಗರಣಗಳ ಸದ್ದು ಕೇಳ್ತಾನೆ ಇದೆ. ಒಂದಲ್ಲ ಒಂದು ಹಗರಣಗಳು ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇದೆ. ಆದರೆ ದಾಖಲೆ ಸಮೇತ ಸಿಗೋದು ತುಂಬಾ ಕಡಿಮೆ. ಇನ್ನು ಹಗರಣದ ರೂವಾರಿ ಬಸವಚಾರಿಯಿಂದ ಹಗರಣ ಆಗಿರೋದು. ಬಸವಚಾರಿ ಮಹದೇವಪುರದ ಕಂದಾಯ ಅಧಿಕಾರಿ 50 ಕೋಟಿ ಆಸ್ತಿ ತೆರಿಗೆಯನ್ನ ಉಳಿಸಿಕೊಂಡಿದ್ದ ವೈದೇಹಿ ಆಸ್ಪತ್ರೆಯ ಫೈಲ್ ಅನ್ನ ಬಸವಚಾರಿ ಬಚ್ಚಿಟ್ಟುಕೊಂಡಿದ್ರು. ಪಾಲಿಕೆ ತೆರಿಗೆ ಲಿಸ್ಟ್ ನಲ್ಲಿ ವೈದೇಹಿ ಆಸ್ಪತ್ರೆಯ ಹೆಸರೇ ಇರಲಿಲ್ಲ. ನಂತರ ಸಾಕ್ಷಿ ಸಮೇತ ಕಂದಾಯ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ. ಮುನೀಶ್ ಮೌದ್ಗಿಲ್ ಬಲೆಗೆ ಅಧಿಕಾರಿ ಬಸವಚಾರಿ ಬಿದ್ದಿರೋದು. ಬಸವಚಾರಿ ಅಮಾನತು ಮಾಡುವಂತೆ ಮುಖ್ಯ ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಅಶ್ವವೇಗಕ್ಕೆ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಕೂಡ ಮಾಹಿತಿಯನ್ನು ನೀಡಿರೋದು. ಅಂದರೆ ಏನೇನು ಮಾಡೋದಕ್ಕೆ ಸಾಧ್ಯ ಅಂದರೆ ಈ ಒಂದು ಪಾಲಿಕೆಯ ಲಿಸ್ಟ್ ಏನಿರುತ್ತೆ, ತೆರಿಗೆ ಲಿಸ್ಟ್ ಏನಿರುತ್ತೆ, ಅದರಲ್ಲಿ ಯಾರ್ಯಾರು ತೆರಿಗೆಯನ್ನು ಕಟ್ಟಬೇಕು, ಯಾವ್ಯಾವ ಹಾಸ್ಪಿಟಲ್ಸ್ ಆಗಿರಬಹುದು ಅಥವಾ ಕೆಲವೊಂದಷ್ಟು ವಲಯಗಳ ಹೆಸರುಗಳು ಇರ್ತವೆ. ಆದರೆ ಈ ವೈದೇಹಿ ಹಾಸ್ಪಿಟಲ್ನ ಫೈಲನ್ನು ಬಸವಚಾರಿ ಬಚ್ಚಿಟ್ಕೊಂಡಿದ್ದಾರೆ. ಯಾಕೆ? ಅವರ ವೈಯಕ್ತಿಕ ಹಣವನ್ನು ಗಳಿಕೆ ಮಾಡ್ಕೊಳ್ಳೋದಕ್ಕೆ. ಹೀಗಾಗಿ ಈ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾಗಿರುವಂಥ ಮುನೀಶ್ ಮೌದ್ಗಿಲ್ ಯಾರಿದ್ದಾರೆ, ಇವರು ಕಂಪ್ಲೀಟ್ ಆಗಿ ದಾಖಲೆಯ ಸಮೇತ ಹೆಸರನ್ನ ಹೊರ ತೆಗೆದಿದ್ದಾರೆ. ನಂತರ ಸಾಕ್ಷಿ ಸಮೇತವಾಗಿ ಕಂದಾಯ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ.